ಆದರೂ ಬಲಿಷ್ಠ ರಾಷ್ಟ್ರವನ್ನು ಕಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ದೇಶಭಕ್ತಿ ನಾವು ಯಾರು ಕಲಿಸ್ಕೊಡ್ಬೇಕಾಗಿಲ್ಲ. ನಮ್ಮ ದೇಶಭಕ್ತಿ ನಮ್ಮ ದೇಶ ಪ್ರೇಮ ನಮ್ಮೊಳಗೆ ಇದ್ದೇ ಇರ್ತದೆ. ಅದು ಯಾರು ಕಲಿಸಲು ಬರುವಂಥದ್ದಲ್ಲ, ಸಹಜವಾಗಿ ಬರುವಂಥದ್ದು. ಹಂಗೆ ಇಸ್ರೇಲ್ದಲ್ಲೇ ಅಲ್ಲೂ ಸಮ್ಮಿಶ್ರ ಸರ್ಕಾರಗಳಿದ್ದಾವೆ, ಆದರೂ ಬಲಿಷ್ಠವಾದ ಸರ್ಕಾರ ಅದಾವ. ಇವತ್ತು ಪ್ಯಾಲೆಸ್ತೇನಿಯರನ್ನ ಸುತ್ತಮುತ್ತ ದೇಶಗಳನ್ನು ಅಂಜಿಸ್ಕೊಂಡು ನಾವು ಬದುಕು ಮಾಡ್ತಾ ಇದ್ದಾರೆ. ಓಕೆ, ಸರಿ ಸರ್. ಇವಾಗ ಇಂಡಿಯಾ ಒಕ್ಕೂಟದಲ್ಲಿ ನೀವು ಹೇಳಿದಾಗೆ ಒಂದು ವೇಳೆ ಆ ರೀತಿ 5 ಜನ ಏನಾದರೂ ಚೇಂಜ್ ಆದರೆ ಒಬ್ಬೊಬ್ರದ್ದು ಒಂದೊಂದು ಥರ ಮೈಂಡ್ ಸೆಟ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ರೀತಿ ವಿಷನ್ಸ್ ಇರುತ್ತೆ. ನಮ್ಮ ದೇಶವನ್ನು ಹಿಂಗೆ ಚೇಂಜ್ ಮಾಡಬೇಕು, ಹಂಗೆ ಮಾಡಬೇಕು, ಈ ರೀತಿ ಮಾಡಬೇಕು. ಕಾಯ್ದೆ ಕಾನೂನುಗಳು ಅಥವಾ ಈ ಏನು ಯೋಜನೆಗಳ ರೂಪ ಏನಿದೆ, ಔಟರ್ ಲೇಯರ್ಸ್ ಏನಿದೆ, ಈ ಚೇಂಜ್ ಆಗ್ತಾ ಹೋದರೆ ಜನ ಅದನ್ನು ಒಪ್ಕೊಂಡು ಆ ಒಂದು ಹೊಸ ಒಂದು ಸ್ಟ್ರಕ್ಚರ್ಗೆ ಹೊಂದ್ಕೊಳ್ಳುವಂಥ ಮೈಂಡ್ ಸೆಟ್ ಅಷ್ಟು ಫಾಸ್ಟಾಗಿ ಹೊಂದ್ಕೊಳ್ಳುವಂಥ ಜನ ನಮ್ಮಲ್ಲಿ ಒಂದು ನಾವು ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಗ್ತದೆ ರೀ. ಒಂದು ಕಾನೂನು ಬದಲಾಗಬೇಕಾಯ್ತು ಅಂದ್ರೆ 2/3 ಮೆಜಾರಿಟಿ ಬೇಕಾಗ್ತದೆ. ಒಂದು ತಿದ್ದುಪಡಿ ಆಗಬೇಕಾಯ್ತು, ಏನಾಗಬೇಕಾಯ್ತು, ಅದಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಈಗ ಏನು ಮಾಡಿದರು, ಅಂಬೇಡ್ಕರ್ ಅವರು ಮಾಡಿದಂಥ ಸಂವಿಧಾನದ ಮೂಲ ರೂಪದಲ್ಲೇ ಕೆಲಸ ಮಾಡಬೇಕು. ಅದನ್ನು ಮಾಡದೇ ಇದ್ದಾಗ ಸಹಜವಾಗಿ ಇನ್ನುಳಿದ ಪಕ್ಷಗಳು ವಿರೋಧ ಮಾಡ್ತಾರೆ. ವಿರೋಧ ಮಾಡಿ ಸರ್ಕಾರ ಬಿಡೋ ಸಾಧ್ಯತೆ ಇರ್ತದೆ. ಆಗ ಬೆತ್ತಂದರೆ ಎದುರಾಳಿ ಬಲಿಷ್ಠವಾದ ವಿರೋಧ ಪಕ್ಷದ ಮೋದಿ ಅವ್ರದ್ದು ಬಲಿಷ್ಠವಾದ ಪಕ್ಷ ಇರೋದು ನಮ್ಮ ಹೊಡ್ಕೊಂಡು ಮತ್ತು ನಮ್ಮನ್ನು ಹೊರಗೆ ಓಡಿಸೋ ನಮ್ಮ ಭಯನ ಅವ್ರಿಗೆ ಕಾಣ್ತದೆ. ಹೀಗಾಗಿ ಮೋಸ್ಟ್ ಪ್ರೊಬಬಲಿ ಅವ್ರು ಒಳ್ಳೆ ಕೆಲಸ ಮಾಡಬಹುದು ನಾವು ಅಪೇಕ್ಷೆ ಮಾಡೋಣ. ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಏನಾಗ್ಬೋದು, ಆಗ ಮೋದಿಯವ್ರು ಈಗಾಗಲೇ ಅವ್ರಿಗೆ ರೂಢಿ ಅದ. ಈ ಸರ್ಕಾರದಲ್ಲೇನೋ ಸಾಕಷ್ಟು ಬೇರೆ ಬೇರೆ ಪಕ್ಷಗಳನ್ನ ಒಡ್ಕೊಂಡು ತೊಗೊಂಡು ನಮ್ಮ ಪಕ್ಷ ದೊಡ್ಡ ಮಾಡ್ಕೊಂಡಿದ್ದಾರೆ. ಹಾಗೆ ಇವರಲ್ಲ ಇಂಡಿಯಾದವ್ರನ್ನ ಒಳಗೆ ತೊಗೊಂಡು ತಾವು ಮತ್ತು ಗೌರ್ಮೆಂಟ್ ಮಾಡ್ಬೋದಲ್ಲ, ಏನು ತಪ್ಪದು. ಆದರೆ ಆ ಸಂದರ್ಭದಲ್ಲಿ ಇವ್ರಿಗೂ ಸಹಿತ ಈಗೇನು ಮಾಡ್ಬೇಕಂತಲ್ಲ ಕೆಲವೊಂದು ವಿಚಾರಗಳದಾವ. ಇವರು ಇದನ್ನು ಮಾಡಲಿಕ್ಕೆ ಇವರು ಧೈರ್ಯ ಸಾಲೋದಿಲ್ಲ ಅಂತ. ಯಾಕಂದರೆ ಸ್ವಂತದ BJP ಜನ ಇರುವುದಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಅಂದ್ರೆ ಬಿಜೆಪಿನ ದೂರ ಇಡಬೇಕು ಅಂತ ಇವರೆಲ್ಲ ಒಂದಾಗ್ತಾ ಇದ್ದಾರೆ. ಮೇನ್ ಅವ್ರ ಹೆಂಚಿಕೆ ಎಲ್ಲರೂ ಹೆಂಚಿಕೆ ಒಂದೇ ಏನಪ್ಪ ಅಂದ್ರೆ IT, CBI, ED ಇವ್ರ ಭಯ ಅದ ಎಲ್ಲರಿಗೂ. ಅದಕ್ಕಾಗಿ ಅವ್ರು ಬಿಟ್ಟು ಓಡಿ ದೂರ ಅದಾರ. ಇಲ್ಲ ಇಷ್ಟೊಂದು ಅವರು ಅಲ್ಲೇ ಇರ್ತಿದ್ರು. ಈಗ ಇವ್ರಿಗೆ ಭಯ ಇರೋದಲ್ಲ. ಹೀಗಾಗಿ ನನ್ನ ಅಭಿಪ್ರಾಯದಲ್ಲಿ ಇದು ಒಳ್ಳೆ ಆಡಳಿತ ಸಿಗ್ಬೋದು. ಮತ್ತು ಈ ಸಲ ಏನದಪ್ಪ ಅಂದ್ರೆ ಇವರು ಕಾಮನ್ ಒಂದು ಇದು ಮಾಡ್ತಾರೆ, ಏನೋ ಪ್ರೋಗ್ರಾಮ್ ಒಂದು ಮಾಡ್ತಾರೆ ಸಾಮಾನ್ಯ ಎಲ್ಲರಿಗೂ ಅಂತೇಳಿ. ಅದ್ರಾಗ ಇವೆಲ್ಲ ಏನಪ್ಪ ಗ್ಯಾರಂಟಿಗಳೆಲ್ಲ ಹಾಕ್ಕೊಂಡು ಮಾಡ್ತಾರೆ. ಹೀಗಾಗಿ ಒಂದು ಚೇಂಜ್ ಆಫ್ ದ ಎನ್ವೈರನ್ಮೆಂಟ್, ಅದು ಚೇಂಜ್ ಆಫ್ ದ ಡೆಮೋಕ್ರಸಿ ಇದು ಆಗಬೇಕಾಗಿದೆ. ಮುಂದೆ ಬೇಕಾದ್ರೆ ಮೋದಿನ ಆಗಬಲ್ಲರು, ನಮಗಿಂತ ಯಾಕಂದ್ರೆ ಮೋದಿಯವ್ರು ನಾವು ವಿರೋಧಿನಲ್ಲ, ಮಿತ್ರರು ಅಲ್ಲ, ನಾವು ಪತ್ರಕರ್ತರು. ಇವತ್ತು ಮೋದಿಯವರಿಗೆ ಒಂದಿಷ್ಟು ಪಾಠ ಆಗಬೇಕಾಗಿದೆ. ಸೋರ್ಸವ್ರು ಇದ್ದಾರಪ್ಪ ಈ ದೇಶದಲ್ಲಿ, ಪ್ರಜ್ಞಾವಂತರು ಇದ್ದಾರೆ ಅಂತೇಳಿ. ಅಂದಾಗ ನೆಕ್ಸ್ಟ್ ಟೈಮ್ ಅವರು ಸತಿ ಎಚ್ಚರಿಂದ ಈ ದೇಶದ ಒಂದು ಚುಕ್ಕಾಣಿ ಮುಂದೆ ವಿಚಾರ ಮಾಡ್ತಾರೆ. ಹೌದಪ್ಪ ಇಂಥ ತಪ್ಪು ಮಾಡಿದ್ರೆ ಹಿಂಗೆ ಆಗ್ತದೆ. ಮತ್ತು ಇನ್ನೊಂದು ತಿಳ್ಕೊಂಡ್ಬಿಟ್ರೆ ನೀವು ಇನ್ನು ಮೇಲೆ ಮುಂದೆ ಬರುತ್ತಿರುವಂಥ ಯಾವುದೇ ಸರ್ಕಾರ ಮಿನಿಮಮ್ ಗ್ಯಾರಂಟಿ ಕೊಡಬೇಕು, ಇಲ್ಲ ಉದ್ಯೋಗ ಕೊಡಬೇಕು. ಈ ಹಂತಕ್ಕೆ ಬಂದಿರ್ತದ್ರೆ ಈ ದೇಶದ ಪರಿಸ್ಥಿತಿ ಇವತ್ತು. ಮತ್ತು ಗ್ಯಾರಂಟಿ ಎಷ್ಟು ವರ್ಷ ಕೊಡ್ತೀರಿ ನೀವು, ಎಷ್ಟು ಟ್ಯಾಕ್ಸ್ ತೆಗೆದು ಕೊಡ್ತೀರಿ ಅವ್ರಿಗೆ, ಅದು ಅಷ್ಟು ಪ್ರಶ್ನೆ ಅದ. ಮತ್ತು ಕೊಟ್ಟು ಲಾಸ್ ಇಲ್ಲ ಅವ್ರಿಗೆ. ಇನ್ನೊಂದು ಮಾತಂದ್ರೆ ನೀವು ಕೆಟ್ಟದ್ದು ಹೇಳ್ತೀನಿ, ಇವತ್ತು ಕಾರ್ಪೊರೇಟ್ಗಳಿಗೆ ಲಕ್ಷಾವಧಿ ಕೋಟಿಗಳು, ಸಾವಿರಾರು ಕೋಟಿಗಳು ಕೊಟ್ಟಿದ್ದಾರೆ. ಇವತ್ತು ಅವು ಹೋಗಿ ಯಾವುದೋ ದೇಶ ಬಿದ್ದುಬಿಟ್ಟಿದೆ ಹೋಗಿ ದುಡ್ಡು. ಇದು ದುಡ್ಡು ಇವ್ರಿಗೆ ಕೊಟ್ಟರೆ, ಬಡವ್ರಿಗೆ ಕೊಟ್ಟರೆ, ಆ ಬಡವ್ರು ಎಲ್ಲಿ ಖರ್ಚು ಮಾಡ್ತಾರ? ನಮ್ಮ ಮಾರ್ಕೆಟ್ದಾಗ ಖರ್ಚು ಮಾಡ್ತಾರೆ. ನಮ್ಮಲ್ಲಿ ಬಟ್ಟೆ ತೋತಾರೆ, ನಮ್ಮಲ್ಲಿ ಬಂಗಾರ ತೋತಾರೆ, ನಮ್ಮಲ್ಲಿ ಬೆಳೆ ತೋತಾರೆ, ನಮ್ಮಲ್ಲಿ ಕಾಯಿಪಲ್ಲೆ ಖರೀದಿ ಮಾಡ್ತಾರೆ, ಬಟ್ ಒಳ್ಳೆ ಆಹಾರ ಬೇಕಾದ ಮತ್ತೇನೂ ಮಾಡ್ತಾರೆ. ಅದು ನಮ್ಮಲ್ಲಿ ಇನ್ವೆಸ್ಟ್ ಆಗೋದ್ರಿಂದ ನಮ್ಮ ಇಂಡಸ್ಟ್ರಿ ಬೆಳೀತದೆ. ಸೊ ಇದನ್ನು ಲಾಸ್ ಇಲ್ಲ ಗ್ಯಾರಂಟಿ ಕೊಡೋದ್ರಿಂದ. ಮತ್ತು ದುಡ್ಡು ಅಲ್ಲೇ ತಿರುಗ್ತದೆ. ದುಡ್ಡು ತಿರುಗೋದ್ರಿಂದ ಹೊಳಿಲಪ್ಪ ಈ ಸಮುದ್ರ ಕೂಡುತ್ತೆ, ಸಮುದ್ರ ಮ್ಯಾಲೆ ಬರ್ತದೆ, ಮತ್ತು ಹೊಳೆಗೆ ನಮ್ಮ ಹೊರಸು ಕೂಡುತ್ತೆ, ಮತ್ತು ಕೋಡಿ ಮತ್ತು ಸಮುದ್ರ ಹೋಗ್ತದೆ. ಅದು ನಾವು ಸ್ವಚ್ಛ ನೀರಿನ ಬದಲು ಸ್ವಚ್ಛ ನೀರು ಬಾಜಿ ಕುಳಿತೀವಿ ನಾವು. ಸೊ ಇದೇ ರೀತಿ ಒಂದು ಸೈಕಲ್ ಶುರು ಆಗ್ತದೆ. ಆಗ ಎಕನಾಮಿಕ್ ನಮ್ಮಲ್ಲಿ ಅನೇಕ ಪರಿವರ್ತನೆ ತಂತ್ರ ಆಗ್ತದೆ. ಎಸ್, ನೋಡಿದ್ರಲ್ವಾ, ಇದು ಇಂಡಿಯಾ ಮೈತ್ರಿಕೂಟ ಒಂದು ವೇಳೆ ಏನು ಗೆದ್ದು ಬಂದರೆ 5 ಜನ ನಾಯಕರಾಗ್ತಾರೆ, PM-ಗಳಾಗ್ತಾರೆ ಅಂತ ಏನು ಹೇಳ್ತಾ ಇದ್ರು, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸರ್, ಇನ್ನೊಂದು ಜಯರಾಮ್ರವ್ರು ಹೇಳಿದ್ರು 3 ದಿನಕ್ಕೆ ನಾವು ಘೋಷಣೆ ಮಾಡ್ತೀವಿ ಅಂತ. ಇದು ಸಾಧ್ಯನಾ 3 ದಿನಕ್ಕೆ? ಅಂದ್ರೆ ಪ್ರೀ ಪ್ಲಾನ್ ಇರುತ್ತಾ? ಮೋಸ್ಟ್ಲಿ ಪ್ರೀ ಪ್ಲಾನ್ ಇರಬೇಕು ಅವರಲ್ಲ. ಯಾಕಪ್ಪ ಅಂತಂದ್ರೆ ಈಗ SP ಅವರು ಮುಂದಾಳ್ತರ, ನಮ್ಮ ಇವರು ತೇಜಸ್ವಿ ಯಾದವ್ ಅವರು, ಜೊತೆಗೆ ನಮ್ಮ ಇಲ್ಲಿ ಶಿವಸೇನೆಯ ಡಿಮ್ಗೆಲ್ಲ ಸ್ಟ್ಯಾಲಿನ್ ಆಯಿತು, ಮತ್ತೇನಾಯಿತು. ಅದ್ರ ಜೊತೆಗೆ ನಮ್ಮ ಇದ್ರದ್ದು ಠಾಕ್ರೆ ಅವರು. ಯಾರು ವಿರೋಧ ಮಾಡಬಹುದು ಇದರಲ್ಲಿ ಅಂತಂದ್ರೆ, ಇದರಲ್ಲಿ ವಿರೋಧ ಮಾಡೋರು ನನಗೆ ಅನಿಸಂಗೆ ಯಾರೂ ಕಾಣ್ತಾ ಇಲ್ಲ. ಎಲ್ಲರೂ ಹೆಂಗದಾರ, ಒಂದು ಏಜ್ ಹೋದ್ರೆ ಸಾಕು ಅನ್ನೋ ಪರಿಸ್ಥಿತಿ ಅದ, ಭಯ ಶುರು ಆಗಿಬಿಟ್ಟದ. ಅದಕ್ಕೆ ನಾವು ಆ ಭರವಸೆಯಿಂದ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಫಿಕ್ಸ್ ಆಗ್ಯದ, ಮತ್ತು ಮೋಸ್ಟ್ಲಿ ಜಗಳಲಿಕ್ಕೆ ಹೋಗ್ಲಿಕ್ಕಿಲ್ಲ. ಮತ್ತು ಎಲ್ಲ ಯಾವ ಪಾರ್ಟಿ ಎಷ್ಟು ಜನ ಬರ್ತಾರೆ ಅದ್ರ ಎವರೇಜ್ ಮೇಲೆ ಮಿನಿಸ್ಟರ್ಶಿಪ್ ಕೊಡೋದು ಎಲ್ಲ ಮಾಡ್ಕೊಳ್ತಾರೆ.
ಮತ್ತೊಂದು ಅವಕಾಶ ಸಿಗ್ತದೆ ಅವ್ರಿಗೆ. ನಾವು ಇದ್ರ ಅವಕಾಶ ತೋರಿಸ್ಬೇಕು ಅನ್ನೋದು ಎಲ್ಲರಿಗೂ ಇದೆ. ಯಾಕಂದ್ರೆ ಈಗ ದೊಡ್ಡ ಭಯ ಎಲ್ಲರಿಗೂ ಏನಂದ್ರೆ ಮೋದಿ ಅವ್ರ ಭಯ ಅದ. ಯಾಕೆ ಮತ್ತೊಮ್ಮೆ